ಯಶಮಾ ಯಶ ಫೋನ್ ಎತ್ತಷ್ಟು ಗಟ್ಟಿ ಐತಾರ ವಿಡಿಯೋ ಕಾಲಿಂಗ್ ಮಾಡೈತೇನೋ ಅಂದ್ಬಿಟ್ಟು ಮುಖಕ್ಕೆ ಕಡಿಗೆ ಹಿಡ್ಕೊಂಡು ನೋಡಿದ್ಲು. ಹಿಂದೆಗಡೆ ಗೊಂಬೆ ಅದಲ್ಲ, ಗೊಂಬೆ ಸಿಕ್ಬಿಟ್ಟೈತೆ, ಅದು ಹಿಡ್ಕೊಂಡವಳೀಗ. ಇನ್ನು ನನಗೆ ಯಾವುದಾದ್ರೂ ಫೋನ್ ಬರಲಿ ಯಶು ಕೊಡೋದೇ ಇಲ್ಲ, ಅವಳೇ ಕಿತ್ಕೊಂಡ್ಬಿಟ್ಟು ಫಸ್ಟು ಮಾತಾಡ್ತೀನಿ ಅಂತ ಹೇಳಿ ಮಾತಾಡೋಕೆ ಹೋಗ್ತಾಳೆ. ವಿಡಿಯೋ ಕಾಲಿಂಗ್ ಮಾಡಿದ್ರೆ ಅವಳೇ ಫಸ್ಟ್ ಮಾತಾಡಬೇಕು ಎಲ್ಲನೂ ಅವ್ರ ಅಪ್ಪನ ಜೊತೆ. ಹಂಗಾಗಿ ಅವಳೇ ಕಿತ್ಕೊಂಡು ಆಟ ಆಡ್ತಿದ್ದಾಳೆ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 12:30ಇಂದ ವೀಡಿಯೋ ಶುರು ಮಾಡಿದ್ದೀನಿ. ಇವತ್ತು ಗಗನ್ದು ಯಶುದು ಇಬ್ಬರದು ವೀಡಿಯೋಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಯಾವುದೂ ಹಾಕಿಲ್ಲ. ಯಶು ಯಶು ಏನು ಮಾಡ್ತಾ ಇದೀಯಾ? ಏನು ಮಾಡ್ತಿರೋದು ನೀನು? ಬಾ ಬಾರೋ ಈ ಕಡೆ. ಹಂಗಾಗಿ ಬರೀ ಯಶುದು ಮತ್ತು ಗಗನ್ದು ಇಬ್ಬರದು ಅಷ್ಟೇ ವಿಡಿಯೋ ಮಾಡಿದ್ದೀನಿ, ಬೇರೆ ಇನ್ಯಾವುದೂ ವಿಡಿಯೋಸ್ ಏನೂ ಮಾಡಿಲ್ಲ. ಇನ್ನು ಇವತ್ತು ಬೆಳಗ್ಗೆಗೆ ಟಿಫನ್ಗೆ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ತಿಂದ್ವಿ. ಇನ್ನು ಯಶುಗೂ ಕೂಡ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಇನ್ನು ಅವಳಿಗೆ ಸ್ನಾನ ಕೂಡ ಮಾಡಿಸ್ಬೇಕು. ಆಲ್ರೆಡಿ ಅವಳಿಗೆ ನಿದ್ದೆ ಕೂಡ ಬಂದ್ಬಿಟ್ಟಿದೆ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ ಸಾಕು, ಈ ಥರ ಓಡ್ ಬಂದು ನಿಂತ್ಕೊಂಡ್ಬಿಡ್ತಾಳೆ ಯಾವಾಗಲೂ ಅಷ್ಟೇ. ಏನು ಡೋರ್ ಬತ್ತನೆ ಐತಾ? ಡೋರ್ ಬತ್ತನೆ ಐತೆ, ಬಂದ್ಬಿಡು. ಬೇಡ ಬಾರೆ, ಬೇಡ. ನೀವೇ ನೋಡ್ತಿರ್ಬೋದು, ನಾನು ಸ್ನಾನಕ್ಕೆ ಅಂತ ಹೇಳಿ ನೀರು ಬಿಟ್ಟಿದ್ದೀನಿ ಅವಳಿಗೆ ಸ್ನಾನ ಮಾಡಲಿಕ್ಕೆ ಅಂದ್ಬಿಟ್ಟು. ಅವಳು ಡೋರ್ನ ತೆಗ್ದ್ಬಿಟ್ಟು ಅವಳೇ ಹೋಗಿ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಾಳೆ. ಅವಳಿಗೆ ನೀರು ಅಂತಂದರೆ ತುಂಬಾ ಇಷ್ಟ. ಯಾರೂ ಸಹಿತ ವಾಶ್ರೂಮ್ಗೆ ಹೋಗಂಗೆ ಇಲ್ಲ, ಅವಳಿಗೆ ಡೋರು ಓಪನ್ ಮಾಡಲೇಬೇಕು. ನೀರು ಬೀಳೋ ಸೌಂಡನ್ನ ನೋಡಿಕೊಂಡು ನಿಂತ್ಬಿಡ್ತಾಳೆ. ಇಲ್ಲ ಅಂತಂದರೆ ಅದನ್ನು ಸಜ್ಜನ ಹತ್ಬಿಟ್ಟು ಹೊಸ್ಲನ್ನ ಅದರೊಳಗಡೆನೇ ಹೋಗ್ಬಿಟ್ಟು ಬಕೆಟ್ ಇಟ್ಕೊಂಡು ನಿಂತ್ಕೊಬಿಡ್ತಾಳೆ. ನೀರು ಅಂದರೆ ಅವಳಿಗೆ ತುಂಬಾ ಇಷ್ಟ. ಮಕ್ಳಿಗೆ ನೀರು ಅಂದರೆ ಇಷ್ಟ ಆಗುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾಯಿದ್ರು. ನಾನು ಇವತ್ತು ನೋಡಿದೆ ಯಾವ ಥರ ಮಾಡ್ತಾಳೆ ಇವಳು ಅಂತ ಅಂದ್ಬಿಟ್ಟು. ತುಂಬಾ ಹಠ ಮಾಡ್ತಾಳೆ. ಈ ನಡುವೆ ಆ ಡೋರು ಹಿಂಗೆ ಕ್ಲೋಸ್ ಆಗಂಗಿಲ್ಲ, ಅದು ತಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಳ್ಳಿ ಇದು ಮಾಡ್ತಾಳೆ. ಅದು ಓಪನ್ ಆಗಲಿಲ್ಲ ಅಂದರೆ ಅದಕ್ಕೂ ಅಳ್ತಾ ಇರ್ತಾಳೆ. ಇನ್ನು ನಾನು ಅವಳಿಗೆ ಕೂಡ ಸ್ನಾನ ಮಾಡಿಸಿ ಕರ್ಕೊಬಂದು ಆಟ ಆಡಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಇವತ್ತು ಮಳೆ ಬೇರೆ ಶುರುವಾಗ್ಬಿಟ್ಟಿದೆ, ಸಣ್ಣ ಸಣ್ಣದಾಗ ಹನಿ ಬೇರೆ ಬರ್ತೈತೆ. ಹಂಗಾಗಿ ನಮ್ಮದು ಟೈಲ್ಸ್ ಇರೋದ್ರಿಂದ ಅವಳಿಗೆ ತುಂಬಾ ಕಾಲು ಎಲ್ಲ ಕೊರೆಯುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸಿದ್ದೀನಲ್ವ, ಹಂಗಾಗಿ ಸಾಕ್ಸು ಸ್ವಲ್ಪ ಸ್ವೆಟರು ಎಲ್ಲ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಇನ್ನು ಇಲ್ಲಿ ಅವಳಿಗೆ ಆಟ ಆಡಲಿಕ್ಕೆ ಅಂದ್ಬಿಟ್ಟು ಒಂದು ಜಮಖಾನ ಹಾಸಿದ್ದೀನಿ. ಈ ಜಮಖಾನನ ನಮ್ಮ ಅತ್ತೆ ಊರಲ್ಲಿ ಹೊಲಿಗೆ ಹಾಕಕ್ಕೆ ಬರ್ತಾರಂತೆ, ಸ್ಟಿಚ್ಚು ಹಳೆ ಸೀರೆಗಳೆಲ್ಲ ಇತ್ತಂತೆ. ಹಂಗಾಗಿ ಅದನ್ನು ಸ್ಟಿಚ್ ಮಾಡಿಸ್ಬಿಟ್ಟು ಕೊಟ್ಟಿದ್ರು ಯಶುಗೆ ಆಟ ಆಡಲಿಕ್ಕೆ ಹಾಕು ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಕೂರಿಸಿದ್ದೀನಿ ಇವಾಗ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಮತ್ತು ವೆಯ್ಟ್ಲೆಸ್ಸು ಕೂಡ. ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಕೂಡ ವಾಶ್ ಮಾಡ್ಕೋಬೋದು. ಈ ಬೆಂಗಳೂರು ಕಡೆ ಎಲ್ಲ ಈ ಥರ ಬರೋದಿಲ್ಲ. ನನಗೆ ಹಳ್ಳಿ ಕಡೆ ನಮ್ಮ ಅತ್ತೆ ಹೊಲ್ಸ್ಕೊಂಡು ಕೊಟ್ಟಿದ್ರು, ಹಂಗಾಗಿ ಅದನ್ನೇ ಹಾಸಿದ್ದೀನಿ. ಅವಳು ಅದ್ರ ಮೇಲ್ಗಡೆ ಆಟ ಆಡ್ತಾಯಿಲ್ಲ. ಅವಳಿಗೆ ಇಷ್ಟ ಬಂದಂಗೆ ಚೇರಂಡಿಲಿ ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಆಟ ಆಡ್ತಾವಳೆ. ಒಂದು ಕಡೆ ಕೂರೋದಿಲ್ಲ, ಒಂದು ಕಡೆ ಇರೋದಿಲ್ಲ. ಈ ನಡುವೆ ಅಂತೂ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಳಲ್ವ, ಹಂಗಾಗಿ ಏನು ಸಿಕ್ಕಿದ್ರು ಇಟ್ಕೊಂಡು ನಿಂತ್ಕೊಳ್ಳೋಕೆ ಹೋಗೋದು. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ ಅಲ್ಲಿಗೆ ಓಡೋಗಿ ನಿಂತ್ಕೊಬಿಡೋದು. ಏನು ಸೌಂಡ್ ಬರುತ್ತೆ, ಮಿಕ್ಸಿ ಆನ್ ಮಾಡಿದ್ರೆ ಅಲ್ಲಿಗೆ ಓಡ್ಬಂದು ಜೋರಾಗಿ ಕಿರ್ಚೋದು. ಈ ಥರ ಎಲ್ಲ ತೀಟಿಗೆ ಮಾಡ್ತಾ ಇರ್ತಾಳೆ ತುಂಬಾ. ಈ ನಡುವೆ ಅವಳನ್ನ ಹಿಡಿಯೋದೇ ಕಷ್ಟ ಆಗ್ಬಿಟ್ಟೈತೆ ನನಗಂತೂ. ಅವಳು ಇಟ್ಕೊಳ್ಳೋಕ್ಕೆ ಒಂದು ಮನೇಲಿ ಒಬ್ಬರು ಇರಲೇಬೇಕು. ಇನ್ನು ಇಷ್ಟು ದಿನ ಗಗನ್ ಇದ್ದ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಇನ್ನು ಅವನು ಕೂಡ ನಾಳೆ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು. ಇವತ್ತು ಮಳೆ ಕೂಡ ಬರ್ತಿತ್ತಲ್ಲ, ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮನೇಲೇ ಇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಇವತ್ತೇ ಹೋಗಬೇಕಿತ್ತು ಬಿಡೋಕ್ಕೆ ಅವನ್ನ. ಆಗಲೇ ಟೈಮ್ ಬೇರೆ ಆಗ್ತೈತೆ, ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿದೆ ಅಂತೆ ಎಲ್ಲರಿಗೂ. ಸ್ಕೂಲ್ ಮಕ್ಳಿಗೆಲ್ಲ ಅಲ್ಲೇ ಪಾಠಗಳು ಶುರುವಾಗಿದೆ ಅಂತೇಳಿ ಕಾಲ್ ಮಾಡಿದ್ರು ಸಿದ್ಧಗಂಗಾ ಮಠದಿಂದ. ಅವನ್ನ ನಾಳೆ ಕರ್ಕೊಂಡೋಗಿ ಬಿಡಬೇಕು. ಹಂಗಾಗಿ ಇವತ್ತು
ಬೆಳಗ್ಗೆಯಿಂದ ಸಂಜೆವರೆಗೂ ಯಶು ಜೊತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡೋದು ಬೇಡ ಅಂತ ಹೇಳಿ ಅವ್ರ ಜೊತೆನೇ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೀನಿ ಇವತ್ತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕಲ್ವ, ತರಕಾರಿ ಸಾಂಬಾರು ಮತ್ತು ರೈಸು ಮಾಡಿದ್ದೆ. ಹಂಗಾಗಿ ಅದನ್ನು ಕೂಡ ಊಟ ಮಾಡಿಕೊಂಡು ಯಶುನ ಸ್ವಲ್ಪ ಮಲಗಿಸ್ಬೇಕಿತ್ತು. ಹಂಗಾಗಿ ಮಲಗ್ಸೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅವಳು ಇನ್ನೂ ಆಟ ಆಡ್ತಾನೇ ಇದ್ದಾಳೆ. ಗಗನ್ ಜೊತೆ ಇವತ್ತು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಿದ್ದೆ ಬಂದ್ರೂ ಸಹಿತ ಮಲ್ಕೊಳ್ಳೋಕ್ಕೆ ಬರ್ತಾನೆ ಇಲ್ಲ ಎಷ್ಟು ಕೂಗಿದ್ರು. ಗಗನ್ ಇದ್ದಾನಲ್ವ ಮನೇಲಿ, ಹಂಗಾಗಿ. ಇನ್ನು ಯಶು ಯಾರನ್ನಾದ್ರೂ ಒಂದು ಸರಿ ನೋಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾಳೆ. ಗಗನ್ನ ಅವಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಆಟ ಆಡಲಿಕ್ಕೆ. ನಾವೆಲ್ಲ ಅವಳಿಗೆ ಅಷ್ಟು ಆಟ ಆಡಿಸಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಚಿಕ್ಕ ಮಕ್ಕಳೇ ಇಷ್ಟ ಆಗೋದು. ಗಗನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಏನು ಹೇಳ್ತಾರದ ನೀನು? ಯಾರದು ತಪ್ಕೊಂಡು ಮನ್ಗಿದ್ಯಲ್ಲ ಹೋಗಿ ಕುಳ್ಳ ಮರಿ ನೀನು. ಅವನು ಮನೆಯಲ್ಲಿದ್ದರೆ ಸಾಕು, ಹೋಗಿ ಕಾಲು ತಪ್ಕೊಳ್ಳೋದು, ಕೈ ಇಟ್ಕೊಳ್ಳೋದು, ಅವ್ನು ತಪ್ಕೊಂಡು ಮಲ್ಕೊಳ್ಳೋದು, ಅವ್ನ ಹೊಟ್ಟೆ ಮೇಲೆ ಮಲ್ಕೊಂಡು ಜೋರಾಗಿ ಬಡಿಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಇನ್ನು ಗಗನ ಹಾಸ್ಟೆಲ್ಗೆ ಹೋದ್ಮೇಲೆ ಏನು ಬೇಜಾರು ಮಾಡ್ಕೊತಾಳೆ, ಒಬ್ಬಳೇ ಆಗಿಬಿಡ್ತಾಳಲ್ಲ ಅವಳಿಗೆ. ಇನ್ನು ಶಿವನು ಕೆಲ್ಸಕ್ಕೆ ಹೊಟ್ಟೋಗ್ತಾರೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಗಗನೂ ಕೂಡ ಇರೋದಿಲ್ಲ, ನಾನು ಒಬ್ಬಳೇ ಅಲ್ವಾ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ತುಂಬಾ ಹಚ್ಕೊಂಡಿದ್ದಾಳೆ. ಅವನು ಅಷ್ಟೇ ಯಶುನ ತುಂಬಾ ಹಚ್ಕೊಂಡಿದ್ದಾನೆ ಮಗುವಿಂದ. ಇನ್ನು ಯಶುಗೆ ಮಧ್ಯಾಹ್ನದ ಊಟ ಅವಾಗಷ್ಟೇ ತಿನ್ನಿಸಿದ್ದೆ. ಆಟ ಆಡ್ಕೊಂಡು ಬಾಯಲ್ಲಿ ಬೆಳ್ಳ ಹಾಕ್ಕೊಂಡು ವಾಮಿಟ್ ಕೂಡ ಮಾಡ್ಕೊಂಬಿಟ್ಲು. ಇನ್ನು ಅವಳಿಗೂ ಕೂಡ ಬಟ್ಟೆ ಬದಲಾಯಿಸಿ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತೇಳಿ ಮಲಗಿಸಿದ್ದೀನಿ. ಇನ್ನು ಕೆಳಗಡೆ ಮನೆ ಅಕ್ಕ ಬನ್ನಿ ಇಲ್ಲಿ ಕೆಳಗಡೆ ಅಂತೇಳಿ ಫೋನ್ ಮಾಡಿ ಕರೆದ್ರು. ಏನು ಅಂತ ನೋಡ್ಲಿಕ್ಕೆ ಅಂತ ಹೋದೆ. ಅಕ್ಕ ಕೆಳಗಡೆ ಮನೆ ಅಕ್ಕ ಅಲ್ಲೇ ರೀ, ಆವೈತೆ ಆವು ಅಲ್ಲಿ ಮುಂಗುಸಿ ಬಂತು. ಅಯ್ಯೋ ಮುಂಗುಸಿ ಕಾಣ್ತಲ್ವ ಅವು? ಕಾಣಿಸ್ತದೆ, ಅದು ಒಂಥರ ಬಿಸಿಲಿಗೆ ಮಲಗಿರ್ಬೇಕು ಅನ್ಸುತ್ತೆ. ಓ ಇಲ್ಲೇ ನಿಮ್ ಗೇಟ್ ಪಕ್ಕನೆ, ಗೇಟ್ ಮುಂದೆನೆ ಐತೆ. ಓ ಒಳಗಡೆ ಹೋಯ್ತು, ಬನ್ನಿ. ಕಣ್ಣೆ ಕಾಣ್ತಿತ್ತಲ್ಲ ಅದಕ್ಕೆ ಮುಂಗುಸಿ. ಬಂದ್ಬಿಡಿ ಇವಾಗ. ಯಪ್ಪ ಮಕ್ಕಳು ದಿನ ಅಲ್ಲೇ ಕುತ್ಕಾಡ್ತಾವಲ್ಲಕ್ಕ. ಈ ನಡುವೆ ಅಂತೂ ನಮ್ಮ ಮನೆ ಹತ್ರ ಹಾವುಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದು ಸೆಕೆಂಡ್ ಟೈಮ್ ಬಂದಿರೋದು ಹಾವು. ಫಸ್ಟ್ ಟೈಮ್ ಬಂದಿದ್ದು ಆ ವಿಡಿಯೋವರು ಬಂದು ಇಟ್ಕೊಂಡು ಹೋದ್ರು. ಇದು ಒಳಗಡೆ ಹೊರಟೋಗ್ಬಿಡ್ತು. ಇನ್ನು ಹುಡುಗರು ಕೂಡ ಎಲ್ಲ ಆಡ್ತಿದ್ದೋ. ಕೂಗ ಅಣ್ಣನ, ಅಣ್ಣ ಯಾರವನು? ಎಲ್ಲ ಅಣ್ಣ ಅಣ್ಣ ಲವ್ನೆ. ಕೂಗು ಕೂಗು ಅಣ್ಣ, ಕೂಗು ಅಣ್ಣ, ಗಗನಿ ಅಣ್ಣ. ಕೂಗು ಕೂಗಪ್ಪ, ಅಣ್ಣನ್ ಕೂಗು. ಅಳ್ತಾವಳೆ. ಇನ್ನು ಮನ್ಗಿದ್ದೆದ್ದು ಗಗನ್ನ ಹುಡುಕ್ತಾ ಇದ್ಲು. ಗಗನ್ನು ಆಚೆ ಕಡೆ ಸ್ವಲ್ಪ ಸೈಕಲ್ ಹೊಡ್ಕೊಬಿಡ್ತೀನಿ, ಇನ್ನು ಹಾಸ್ಟೆಲ್ಗೆ ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಸೈಕಲ್ ಹೊಡಿತಾ ಇದ್ದ. ಅವನಿಗೆ ಅಲ್ಲೆಲ್ಲ ಈ ಥರ ಫ್ರೀಡಮು ಸಿಗೋದಿಲ್ವಲ್ಲ, ಹಂಗಾಗಿ ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಮನೇಲೇ ಇದ್ನಲ್ವಾ, ಹಂಗಾಗಿ ಕಳಿಸಿದ್ದೀನಿ ಸ್ವಲ್ಪ ಹೊತ್ತು ಆಟ ಆಡು ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕಿ ಮತ್ತು ಮೆಂತ್ಯಾಗ ಹಿಟ್ಟು ಮಾಡೋಕ್ಕೆ ಅಂತೇಳಿ ಕಾಳುಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅವತ್ತೇ. ಅದನ್ನು ಸಹಿತ ಇವತ್ತು ಮಿಲ್ಗೆ ಹಾಕ್ಸ್ಕೊಂಬಿಡೋಣ ಅಂತೇಳಿ ತೊಗೊಂಬಂದಿದ್ದೀವಿ. ಆಲ್ರೆಡಿ ಇವಾಗ ಮತ್ತೆ ಮಳೆ ಶುರುವಾಗ್ಬಿಟ್ಟಿದೆ. ಮತ್ತೆ ಮೆತ್ತಗಾಗ್ಬಿಟ್ರೆ ಒಣಗಾಕ್ಲಿಕ್ಕೆ ಬಿಸಿಲಿಲ್ವಲ್ಲ, ಚೆನ್ನಾಗಿರೋದಿಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು. ಇನ್ನು ಗಗನು, ಶಿವು, ಅಮ್ಮ, ನಾನು, ಯಶು ಎಲ್ಲರೂ ಬಂದಿದ್ದೀವಿ. ಹಂಗೆ ಹೊರ್ಗಡೆ ಸ್ವಲ್ಪ ಗೋಬಿ ಬೇಕು ಅಂತ ಹೇಳ್ದ, ಹಂಗೆ ತಿನ್ಕೊಂಡು ಸಿಟ್ಟು ಸಹಿತ ಮಿಲ್ ಮಾಡಿಸ್ಕೊಂಬಿಟ್ಟು ತೊಗೊಂಡೋಗೋಣ ಅಂತ ಹೇಳಿ. ಹೋದ ಸತಿ ಹೋದಾಗ ತುಂಬಾ ಸಣ್ಣಕ್ಕೆ ಮಾಡಿಕೊಟ್ಬಿಟ್ಟಿದ್ರು ಮೆಂತ್ಯದ ಹಿಟ್ಟಿಗೆ. ಅದು ಯಾವ ಥರನೇ ಮುದ್ದೆ ಮಾಡಿದ್ರು ಸ್ವಲ್ಪ ಗಂಟು ಆಗ್ತಾಯಿತ್ತು ಚಿಕ್ಕದಾಗೆ. ಅದಕ್ಕೆ ಈ ಸತಿ ಅಮ್ಮ ನೋಡ್ಬಿಟ್ಟು ಮೀಡಿಯಮಾಗಿ ಮಾಡಿಸ್ತೀನಿ ಅಂತೇಳಿ ಬಂದಿದ್ದಾರೆ. ಹಾಗಾಗಿ ಅಮ್ಮನ್ನೇ ಬಿಟ್ಟಿದ್ದೀನಿ ಮಾಡಿಸು ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ನೆಗಡಿ ಕೆಮ್ಮಿತ್ತು, ಹಂಗಾಗಿ ಅಲ್ಲಿ ಹೋದ್ರೆ ತುಂಬ ಧೂಳಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ
ಅಮ್ಮನೇ ಮಿಲ್ ಮಾಡಿಸ್ತಿದ್ದಾರೆ ಇವತ್ತು. ಇನ್ನು ಗಗನ್ ಇದ್ದಿದ್ರೆ ಅವನೇ ಹೋಗಿ ಮಾಡಿಸ್ಕೊಂಬರ್ತಿದ್ದ, ಇನ್ನು ಅವನು ಅಲ್ಲಿ ಹೋಗ್ತಾನಲ್ವ, ಹಂಗಾಗಿ ಇವತ್ತೇ ಮಿಲ್ ಮಾಡಿಸ್ಕೊಳ್ಳೋಣ ಅಂತೇಳಿ ಮಾಡಿಸ್ತಾವ್ರೆ. ಯಶುಗೆ ಪ್ಯಾಂಪರ್ಸ್ ಖಾಲಿಯಾಗಿತ್ತು, ಬುಕ್ ಮಾಡಿದ್ದು. ಇನ್ನು ಅದಕ್ಕೆ ಶಿವು ಇಲ್ಲೇ ಮೆಡಿಕಲಲ್ಲೇ ತೊಗೊಂಬರ್ತೀನಿ ಸದ್ಯಕ್ಕೆ ಸ್ವಲ್ಪ ಅಂತೇಳಿ ಹೋಗಿದ್ದಾರೆ. ಯಶು ಕೂಡ ತುಂಬಾ ಹಠ ಮಾಡ್ತಿದ್ದಾಳೆ, ಅಲ್ಲಿ ಮಿಲ್ ಮಾಡೋ ಹತ್ರ ಹೋಗ್ಬೇಕು ಅಂತ ಹೇಳಿ. ಕಾರ್ ಒಳಗಡೆ ಕೂರಿಸಿ ಲಾಕ್ ಮಾಡಿಬಿಟ್ಟಿದ್ದೀನಿ ಗಗನ್ನು ಅವನು. ಏನು ಮಾಡಿದ್ರು ಇರ್ತಾನೆ ಇಲ್ಲ ಅವಳು, ಹಂಗಾಗಿ ನಾನು ಸ್ವಲ್ಪ ಹೊತ್ತು ಎತ್ಕೋತೀನಿ ಅಂತೇಳಿ ಎತ್ಕೊಂಡಿದ್ದೀನಿ. ಅಲ್ಲಿ ಮಿಲ್ ಮಾಡೋ ಹತ್ರ ಹೋಗ್ಬೇಕು ಅವಳು, ಹಂಗಾಗಿ ಸೌಂಡಿಗೆ ಹೋಗ್ಬೇಕಲ್ಲ ಅವಳು ನೋಡೋಕ್ಕೆ ಅಂತೇಳಿ ಅಳ್ತಾ ಇದ್ಲು. ಮನೇಲಿ ಮಿಕ್ಸಿ ಆನ್ ಮಾಡಿದ್ರು ಸಹಿತ ಹಿಂಗೇನೆ ಬಂದು ಜೋರಾಗಿ ಕಿರ್ಚೋದು ಎಲ್ಲ ಮಾಡ್ತಾ ಇರ್ತಾಳೆ. ಇಲ್ಲಿಂದನೇ ಜೋರಾಗಿ ಕಿರಿಸ್ತಾ ಕೂತಿದ್ದಾಳೆ ನನ್ನ ಹತ್ರ. ಮಿಲ್ಲು ಜೋರಾಗಿ ಬಡ್ಕ. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ.